ಮೂರು ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸಿದವರು ಯಾರು ಅಂತ ಕೇಳಲಾಗಿದೆ. ಮೂರು ದುಂಡು ಮೇಜಿನ ಸಮ್ಮೇಳನಗಳು ಅಂತ ಕರೀತೇವೆ. ನೋಡ್ರಿ, ಡಾಕ್ಟರ್ BR ಅಂಬೇಡ್ಕರ್ ಇದೆ, ಜಿನ್ನಾ ಅಂತ ಇದೆ, MK ಗಾಂಧಿ ಅಂತ ಇದೆ, ಆನಿ ಬೆಸೆಂಟ್ ಅಂತ ಇದೆ. ಇದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೇವೆ. RTC ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ನಡೀತೇವೆ. ರೈಟ್ ಆನ್ಸರ್ ಯಾವುದಂದ್ರೆ ನಿಮಗೆಲ್ಲ ಗೊತ್ತಿದೆ. ಏನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸ್ತಾರೆ. ಸೊ ಮೂರು ಅಂತ ಇದೆ. ಮೂರು ಯಾವಾಗ ನಡೀತು ಅಂತ ನೋಡೋದಾದ್ರೆ, ಮೊದಲನೇದು ನಡೀತದೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆದಿದ್ದು 1930ರಲ್ಲಿ ನಡೀತಾ ಬರ್ತದೆ. ಅದಾದ ನಂತರ ಎರಡನೆಯ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆದಿದ್ದು ಯಾವಾಗ ಅಂದ್ರೆ 1931, 1931 ಅಂತ ಕರಿತೇವೆ. ಮೂರನೆಯ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆದಿದ್ದು 1932 ಅಂತ ಕರಿತೇವೆ. ಎಸ್, ಕ್ಲಿಯರ್ ಆಯ್ತು, ಮೂರು ನಡೀತು. ಹಾಗಾದ್ರೆ ಇಸ್ವಿ ಅಂದ್ರೆ 30, 31, 32. ಹಾಗಾದ್ರೆ ಎಲ್ಲಿ ನಡೀತು ಅಂತಂದ್ರೆ ಲಂಡನ್ ಅಂತ ಕರಿತೀವ್ರಿ. ಲಂಡನ್ ಅಂತ ಕರಿತೀವಿ. ಇಂಗ್ಲೆಂಡಿನಲ್ಲಿ ಬರ್ತಕ್ಕಂತಹ ಲಂಡನ್ ನಲ್ಲಿ ನಡೀತಕ್ಕಂತಹದ್ದು ಅಂತ ಕರಿತೇವೆ. ಲಂಡನ್ ನಲ್ಲಿ ನಡೀತು. ಇದರ ಅಧ್ಯಕ್ಷತೆಯನ್ನ ರಾಮ್ಸೆನ್ ಡೊನಾಲ್ಡ್ ಅಂತಕ್ಕಂಥವರು ಇದರ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ. ಸೊ ಇದನ್ನ ಯಾಕೆ ತಂದ್ರಿ, ಯಾವಾಗ ತಂದ್ರು ಗೊತ್ತು, ಎಷ್ಟು ತಂದ್ರು, ಯಾವಾಗ ತಂದ್ರು ಗೊತ್ತು. ಮೂರು ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರು ಗೊತ್ತಾಯ್ತು. ಆದ್ರೆ ಇದನ್ನ ಯಾಕೆ ತಂದ್ರು ಅಂತ ಗೊತ್ತಾಗಬೇಕಲ್ಲ. ಇವಾಗ ನಾವು ಕ್ಲಾಸ್ ಮಾಡ್ಲಿಕ್ಕೆ ಹತ್ತಿದೀವಿ ಅಂತಂದ್ರೆ ಎಕ್ಸಾಮ್ ಪರ್ಪಸ್ ಹೆಲ್ಪ್ ಆಗ್ತದೆ, ಕ್ವಶನ್ಸ್ಗಳು ಬರ್ತಾವೆ, ತಿಳುವಳಿಕೆ ಬರುತ್ತೆ ಅಂತ ನಿಮ್ಗೆ ಕ್ಲಾರಿಟಿ ಇರ್ತದೆ. ಸೊ ಇದನ್ನ ಯಾಕೆ ತಂದ್ರು ಅಂತಂದ್ರೆ ಭಾರತದ ಆಡಳಿತ ಸುಧಾರಣೆ ತರುವುದಕ್ಕಾಗಿ ಮತ್ತು ಆಡಳಿತದಲ್ಲಿ ಭಾರತೀಯರನ್ನ ಸೇರ್ಪಡೆ ಮಾಡಿಕೊಳ್ಳುವುದಕ್ಕೆ ಈ ಮುಂಚೆ 1927ನಲ್ಲಿ ಸೈಮನ್ ಅಂತಕ್ಕಂತಹ ಒಂದು ಕಮಿಷನ್ ಬಂದಿತ್ತು. ಅದರಲ್ಲಿ ಇಂಡಿಯನ್ಸ್ ಯಾರು ಇಲ್ಲದೆ ಇರೋ ಕಾರಣಕ್ಕಾಗಿ ಅದನ್ನ ನಾವೇನ್ ಮಾಡಿದ್ವಿ, ಬೇಡ, ಗೋ ಬ್ಯಾಕ್ ಸೈಮನ್ ಅಂತ ಹೇಳಿದ್ವಿ, ನಾವು ಬೇಡ ಹೋಗು ಅಂತ ಹೇಳಿದ್ವಿ. ಸೊ ಅಲ್ಲಿ ಒಬ್ಬ ವ್ಯಕ್ತಿ ಕಳ್ಕೊಳ್ತೇವೆ, ದಟ್ ಈಸ್ ಲಾಲಾ ಲಜಪತ್ ರಾಯ್ ಅಂತ ಕಳ್ಕೊಳ್ತಾ ಬರ್ತೇವೆ. ಬಿಕಾಸ್ ಗೋ ಬ್ಯಾಕ್ ಸೈಮನ್ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ, ಈತನಿಗೆ ಲಾಠಿ ಹೇಟನ್ನ ಕೊಡುವುದರ ಮುಖಾಂತರವಾಗಿ ಅವರನ್ನ ಕೊಲೆ ಮಾಡಲಾಗ್ತದೆ. ಅಲ್ಲಿ ಸ್ಯಾಂಡರ್ಸ್ ಅಂತಕ್ಕಂಥವ್ನು ಇರ್ತಾನೆ, ಸ್ಕ್ಯಾಟ್ ಅಂತಕ್ಕಂಥವ್ನು ಇರ್ತಾನೆ. ಇವ್ರು ಏನ್ ಮಾಡ್ತಾರೆ, ಇವ್ನು ಆರ್ಡರ್ ಕೊಡ್ತಾನೆ, ಇವ್ನು ಹೊಡಿತಾನೆ, ಅಲ್ಲಿ ಸಾವನ್ನಪ್ತಾರೆ. ಇದರ ಸೇಡನ್ನ ಭಗತ್ ಸಿಂಗ್ ತೀರಿಸ್ಕೊಳ್ತಾರೆ. ಭಗತ್ ಸಿಂಗ್ ಅನ್ನೋರು ತೀರಿಸ್ಕೊಳ್ಳೋದಕ್ಕೆ ಈ ಸ್ಯಾಂಡರ್ಸ್ ಅನ್ನ ಕೊಲೆ ಮಾಡ್ತಾ ಹೋಗ್ತಾರೆ. ಸೊ ಲಾಲಾ ಲಜಪತ್ ರಾಯ್ ಯಾರು ಅಂದ್ರೆ ಈ ತೀವ್ರಗಾಮಿಗಳು ಅಂತ ಕರಿತೀವಲ್ರಿ, ತೀವ್ರಗಾಮಿಗಳ ನಾಯಕರಾಗಿದ್ರು. ಲಾಲ್ ಬಾಲ್ ಪಾಲ್ ಅಂತ ಕರಿತೀವಲ್ಲ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ್ ಗಂಗಾಧರ್ ತಿಲಕ್, ಇವರೆಲ್ಲ ತೀವ್ರಗಾಮಿಗಳು ಅಂತ ನಾವು ಕರಿತಾ ಬರ್ತೇವೆ. ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಅಧ್ಯಯನ ಮಾಡುವಾಗ ಮಂದಗಾಮಿಗಳು ಬರ್ತಾರೆ, ತೀವ್ರಗಾಮಿಗಳು ಬರ್ತಾರೆ, ಕ್ರಾಂತಿಕಾರಿಗಳು ಬರ್ತಾರೆ, ಗಾಂಧಿ ಯುಗ ಅಂತ ಬರ್ತದೆ. ಇದು ಸ್ಟೆಪ್ ಬೈ ಸ್ಟೆಪ್ 1920ರಿಂದ ಪ್ರಾರಂಭವಾಗಿ ಅಪ್ ಟು ಇಂಡಿಪೆಂಡೆನ್ಸ್ ಬರೋವರೆಗೂ ಸ್ವಾತಂತ್ರ್ಯ ಹೋರಾಟ ಒಂದು ರೀತಿಯಾಗಿ ಬರ್ತಕ್ಕಂಥದ್ದು. ಸುಮ್ಮನೆ ಸ್ವಾತಂತ್ರ್ಯವನ್ನ ಕೇಳ್ತಕ್ಕಂಥದ್ದು, ಅದಾದ್ಮೇಲೆ ನಮ್ಮ ಹಕ್ಕುಗಳನ್ನ ಕೇಳ್ತಕ್ಕಂಥದ್ದು, ಅದಾದ್ಮೇಲೆ ಗನ್ಗಳನ್ನ ಹಿಡ್ಕೊಂಡು, ಬುಲೆಟ್ಗಳನ್ನ ಹಿಡ್ಕೊಂಡು ಏನ್ ಮಾಡೋದು, ಬ್ರಿಟಿಷರಿಗೆ ತೋರಿಸಿ ಹೆದರಿಸ್ತಕ್ಕಂಥದ್ದು. ನಂತರದಲ್ಲಿ ಶಾಂತಿಯ ಪರಿವರ್ತನೆ ಅಂತ ಮಹಾತ್ಮ ಗಾಂಧಿ ಬರ್ತಾರೆ. ಇದೆಲ್ಲ ಸ್ವಾತಂತ್ರ್ಯ ಹೋರಾಟ ಆಗ್ತಾ ಬರ್ತದೆ. ಮೂರರಲ್ಲೂ ಭಾಗವಹಿಸಿರ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರಿತೇವೆ. ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಪರ್ಸನ್ ಆಗಿರ್ತಕ್ಕಂಥವ್ರು ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರಿತಾ ಬರ್ತೇವೆ. ಇವರು ಮೂರು RTC ಯಲ್ಲಿ ಭಾಗವಹಿಸ್ತಾರೆ. ಇನ್ನೊಂದು ದೊಡ್ಡ ದುರಂತ ಆಗ್ತದೆ. ಏನಪ್ಪಾ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಮನಿತರ ಪರವಾಗಿ ಹೋಗಿರ್ತಕ್ಕಂಥವರು, ದಲಿತರ ಪರವಾಗಿ ಹೋಗಿರ್ತಕ್ಕಂಥವರು, ಕೆಳ ಜಾತಿಯ ಪರವಾದಂತ ನಿಲುವುಗಳನ್ನ ಹೊಂದಿರತಕ್ಕಂಥವರು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಅಸಮಾನತೆಯನ್ನ ನೋಡಿ ನಮಗೆ ಪ್ರತ್ಯೇಕವಾದಂತಹ ಮತದಾರರ ವರ್ಗ ಬೇಕು ಅಂತ ಬೇಡಿಕೆಯನ್ನ ಇಡ್ತಾರೆ. ಪ್ರತ್ಯೇಕತೆಯ ಕೂಗನ್ನ ಕೊಡ್ತಾರೆ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವ್ರಿಗೂ ಮತ್ತು ಮೂರನೇ ಆಪ್ಷನ್ ಇದೆ ನೋಡಿ, ಗಾಂಧೀಜಿ ಅವ್ರಿಗೆ ಏನಾಗ್ತದೆ, ಘರ್ಷಣೆ ಆಗ್ತದೆ. ಆಗ ಅವರಿಬ್ಬರನ್ನು ಕೂಡಿಸಿ ಮಾತುಕತೆ ಮಾಡ್ತಾರೆ. ದಟ್ ಈಸ್ ಪೂನಾ ಒಪ್ಪಂದ. ಯಾವುದು? ಪೂನಾ, ಮಹಾರಾಷ್ಟ್ರದಲ್ಲಿ ಪ್ರಸ್ತುತ ಬರ್ತಕ್ಕಂತಹ ಪುಣೆ ಅಥವಾ ಪುನಾ ಸಿಟಿ ಬರ್ತದೆ. ಅಲ್ಲಿ ಒಂದು ಒಪ್ಪಂದ ಆಗ್ತದೆ 1932 ಅಲ್ಲಿ. ದಟ್ ಈಸ್ ಪೂನಾ ಫ್ಯಾಕ್ಟ್ ಅಂತ. ಅಲ್ಲಿ ಕೂತು ಹೇಳ್ತಾರೆ, ನೋಡಪ್ಪ ಅಂಬೇಡ್ಕರ್, ಸಪರೇಟ್ ಆಗಿ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನೀವು ದಲಿತರಿಗೆ ಅಥವಾ ಹಿಂದುಳಿದವರಿಗೆ ಪ್ರತ್ಯೇಕತೆಯ ಕೂಗನ್ನ ಬೇಡ ಅಂತ ಹೇಳಿ ಏನ್ ಮಾಡ್ತಾರೆ, ಈ ಎಲ್ಲಿ ಪ್ರಾಂತ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂಥದ್ರಲ್ಲಿ ಅವರಿಗಿರ್ತಕ್ಕಂಥ ಸ್ಥಾನಮಾನಗಳಲ್ಲಿ ರಿಸರ್ವೇಶನ್ಗಳಲ್ಲಿ ಹೆಚ್ಚು ಕೊಡ್ತಾ ಬರ್ತಾರೆ, ಹೆಚ್ಚಿನ ಸ್ಥಾನಮಾನಗಳನ್ನ ಕೊಡ್ತಾ ಬರ್ತಾರೆ. ಅದು ಒಪ್ಪಿಗೆ ಆಗ್ತಕ್ಕಂತಹದ್ದು. ಸೊ ಆದ್ರೂ ಕೂಡ ಗಾಂಧೀಜಿಗೂ ಮತ್ತು ಅಂಬೇಡ್ಕರ್ ಅವರಿಗೂ ಆಗಾಗ ವಾಗ್ವಾದ ಇರ್ತಕ್ಕಂತಹದ್ದು. ಗಾಂಧೀಜಿಯ ಕುರಿತಾಗಿ
ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ, ಗಾಂಧೀಜಿಯವರು ಇಂಗ್ಲಿಷ್ನಲ್ಲಿ ಬರೆಯುವಾಗ ಅಥವಾ ಮಾತನಾಡುವಾಗ ದಲಿತರ ಪರವಾಗಿ ಬಹಳ ಕಾಳಜಿಯನ್ನು ತೋರ್ಪಡಿಸ್ತಾರೆ. ಆದರೆ ಅವರ ಮಾತೃಭಾಷೆಯಾದ ಗುಜರಾತಿಯಲ್ಲಿ ಬರೆಯುವಾಗ ಅಥವಾ ಭಾಷಣ ಮಾಡುವಾಗ ದಲಿತರನ್ನ ದೂರ ತಳ್ತಾರೆ ಅಂತಕ್ಕಂಥ ಅಪವಾದಗಳನ್ನ ಮಾಡ್ತಾ ಹೋಗ್ತಾರೆ. ಅಂಡ್ ಪ್ರತ್ಯೇಕತೆಯ ಬಗ್ಗೆ ಮಾತನಾಡುವಾಗ ಅಂಬೇಡ್ಕರ್ ಅವರು ಮುಂದುವರೆದು ಇವತ್ತೇನಿದೆಯಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂತಹ ಒಂದು ದಿಗ್ಬಂಧನ ಅಥವಾ ಈ ಕಾಶ್ಮೀರದ ಕುರಿತಾಗಿ ಇರತಕ್ಕಂಥ ಹೋರಾಟದಲ್ಲಿ ಅಂದಿಗೆ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅವರ ಪುಸ್ತಕದಲ್ಲಿ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಬರೆದಾಗ ಏನಂದ್ರೆ ಅವರು ಪ್ರತ್ಯೇಕ ಪಾಕಿಸ್ತಾನವನ್ನು ಮುಸ್ಲಿಮರಿಗೆ ಪ್ರತ್ಯೇಕವಾದ ರಾಷ್ಟ್ರ ಕೊಡುವ ಕುರಿತು ಅಂದೇ ಉಲ್ಲೇಖ ಮಾಡಿದ್ರು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಎಸ್, ಅಂಬೇಡ್ಕರ್ 3ರಲ್ಲೂ ಭಾಗವಹಿಸಿದ್ದರು. ಇನ್ನು ಮಹಮ್ಮದ್ ಅಲಿ ಜಿನ್ನಾ ಹೆಸರು ಕೇಳಿರ್ತೀರಿ ನೀವು. ಮಹಮ್ಮದ್ ಅಲಿ ಜಿನ್ನಾ ಅಂದ್ರೆ ಫಾದರ್ ಆಫ್ ಪಾಕಿಸ್ತಾನ್ ಅಂತ ಕರಿತೇವೆ. ಪಾಕಿಸ್ತಾನದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ಕರಿತೇವೆ. ಯಾರಿಗೆ? ಮಹಮ್ಮದ್ ಅಲಿ ಜಿನ್ನಾ ಅವರಿಗೆ ಪಾಕಿಸ್ತಾನದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ಕರಿತೇವೆ. ಇನ್ನು ಪಾಕಿಸ್ತಾನ ಅಂತಕ್ಕಂಥ ಒಂದು ರಾಷ್ಟ್ರ ಉದಯ ಆಗೋದಕ್ಕೂ ಅವರು ಕಾರಣೀಭೂತರಾದರು ಅಂತ ನಾವು ನೋಡ್ತಾ ಬರ್ತೇವೆ. ಹೌದಲ್ಲ? ಎಸ್, ಮಲ್ಲಪ್ಪ ಹೇಳ್ತಿದ್ದಾರೆ ಹರಿಜನ್ ಯಂಗ್ ಇಂಡಿಯಾ ಪತ್ರಿಕೆಗಳು. ಎಸ್, ಯಂಗ್ ಇಂಡಿಯಾ ನೆನ್ಪಿಟ್ಕೊಳ್ರಿ. ಗಾಂಧೀಜಿ ವಯಸ್ಸಾಗಿರ್ತಕ್ಕಂಥವರು, ಅವರು ಯಂಗ್ ಇಂಡಿಯಾ ಅಂತ ಬರೀತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಅವರು ವಯಸ್ಸಾಗಿದೆ ಬಟ್ ಯಂಗ್ ಇಂಡಿಯಾ ಅಂತ ಬರೀತಾರೆ. ಹೌದಲ್ಲ? ಯಾರು ಅದು ಯಂಗ್ ಇಂಡಿಯಾ ಇದ್ದದ್ದು ಏನಾಗ್ತದೆ ಅಂತಂದ್ರೆ ಹರಿಜನ ಅಂತ ಹೆಸರಿಡ್ತಾರೆ ನೋಡ್ರಿ ಮಲ್ಲಪ್ಪ ಅವರೇ. ಯಂಗ್ ಇಂಡಿಯಾ ಅಂತ ಇರ್ತದೆ. ಯಾವುದು? ಯಂಗ್ ಇಂಡಿಯಾ. ಸೊ ಇದಕ್ಕೆ ಏನಂತ ಹೇಳ್ತಾರೆ ಅಂದರೆ ಹರಿಜನ, ಶಿವನ ಮಕ್ಕಳು ಹರಿಜನ ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಇವತ್ತು ಒಳ ಮೀಸಲಾತಿ ನಡೀತಿದೆ, ಅಲ್ಲೂ ಕೂಡ ಈ ಜಾತಿಯ ಹೆಸರನ್ನು ನಮೂದಿಸಲಾಗತಕ್ಕಂತಹದ್ದು ಮಾದಿಗ ಅಂತ ಬರ್ತದೆ, ಹರಿಜನ ಅಂತ ಬರ್ತದೆ. ಸೊ ಅವು ಕೂಡ ಲೆಫ್ಟ್ ರೈಟ್ ಅಂತ ಬರ್ತದಲ್ಲ, ಅವತ್ತು ಗಾಂಧೀಜಿ ನಮೂದಿಸಿರ್ತಕ್ಕಂಥ ಹೆಸರು ಅದೇ ಕೂಡ ಕಂಟಿನ್ಯೂ ಆಗಿ ಹರಿಜನ ಅಂತಕ್ಕಂಥ ಒಂದು ಕಮ್ಯುನಿಟಿ ಕೂಡ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೇವೆ. ಹೌದಲ್ಲ? ನ್ಯೂ ಇಂಡಿಯಾ. ಎಸ್, ಅಲ್ಲೂ KSP ಅವ್ರು ಹೇಳ್ತಿದ್ದಾರೆ ಮುಂದುವರೆದು. ಗುಡ್. ಏನು? ಯಂಗ್ ಇಂಡಿಯಾ. ಗಾಂಧೀಜಿ ಯಂಗ್ ಇರಲಿಲ್ಲ, ಆದ್ರೂ ಕೂಡ ಯಂಗ್ ಇಂಡಿಯಾ ಬರೆದ್ರು. ಬಟ್ ನ್ಯೂ ಇಂಡಿಯಾ ಅಂತ ಬರ್ತದೆ. ನ್ಯೂ ಇಂಡಿಯಾ ಅಂತ ಬರ್ತದೆ. ಅದು ಯಾರು ಅಂತಂದ್ರೆ ಆನಿ ಬೆಸೆಂಟ್ ಅಂತ ಬರ್ತಾರೆ ರೀ. ಆನಿ ಬೆಸೆಂಟ್. ಸೊ ಇವರು ಭಾರತೀಯರಲ್ಲ, ಆದ್ರೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ, ಭಾರತದಲ್ಲಿ ಇರತಕ್ಕಂಥ ಜನರುಗಳ ಹಕ್ಕಿಗಳಿಗಾಗಿ, ಭಾರತದಲ್ಲಿ ಇರತಕ್ಕಂಥ ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕಾಗಿ ಆನಿ ಬೆಸೆಂಟ್ ರವರು ಕೂಡ ಹೋರಾಟವನ್ನ ಮಾಡ್ತಕ್ಕಂತಹದ್ದು. ಹೋಮ್ ರೂಲ್ ಲೀಗ್ ಅಂತ ಬರ್ತದೆ ರೀ. ಹೋಮ್ ರೂಲ್ ಲೀಗ್ ಅಂತ ಬರ್ತದೆ. ಸೊ ಇವರು ಕೂಡ ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಾಮನ್ವೆಲ್ತ್ ಅಂತಕ್ಕಂಥ ಪತ್ರಿಕೆಯನ್ನು ಕೂಡ ಬರಿತಾ ಹೋಗ್ತಾರೆ. ಸೊ ಮಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನವನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ. ನೋಡ್ರಿ, ಇವತ್ತೇನು ನಾವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇಷ್ಟೆಲ್ಲ ವಿವಾದಗಳಾಗ್ತಾವಲ್ಲ, ಅದಕ್ಕೆ ಮೂಲ ಕಾರಣೀಭೂತ ಈ ಜಿನ್ನಾ ನೋಡ್ರಿ. ಯಾವ ಜಿನ್ನಾ? ಈ ಜಿನ್ನಾ, ಮಹಮ್ಮದ್ ಅಲಿ ಜಿನ್ನಾ ಅಂತ ಕರಿತೇವೆ. ಈತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸದಸ್ಯನೂ ಆಗಿದ್ದ. ಮತ್ತೊಂದು ಬರ್ತದೆ ಮುಸ್ಲಿಂ ಲೀಗ್ ಅಂತ ಬರ್ತಕ್ಕಂಥದ್ದು. ಇದು 1885ರಲ್ಲಿ ಸ್ಥಾಪನೆ ಆದ್ರೆ ಮುಸ್ಲಿಂ ಲೀಗ್ ಅನ್ನೋದು 1905ರಲ್ಲಿ ಸಂಸ್ಥಾಪನೆ ಆಗಿತ್ತು. ಇವನಿದಾನಲ್ಲ ಜಿನ್ನಾ, ಮುಸ್ಲಿಂ ಲೀಗ್ಗೂ ಇದ್ದ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೂ ಇದ್ದ. ನಂತರದಲ್ಲಿ ವಾಲುತ್ತಾ ಬಂದು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನಿಡುವುದಕ್ಕೆ ಬೆಂಬಲಿಸಿದಂತ ವ್ಯಕ್ತಿ ಯಾರು ಅಂದ್ರೆ ದಟ್ ಈಸ್ M.A. ಜಿನ್ನಾ ಅಂತ ಕರೆಯಲಾಗ್ತದೆ. ದ್ವಿರಾಷ್ಟ್ರವನ್ನ ಬೇಕು ಅಂತ ಹೇಳ್ತಾನೆ. ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ರಾಷ್ಟ್ರ ಬೇಕು ಅಂತ ಹೇಳಲಾಗ್ತಕ್ಕಂತಹದ್ದು ಯಾರು ಅಂದ್ರೆ ಮಹಮ್ಮದ್ ಅಲಿ ಜಿನ್ನಾ ಅಂತ ಹೇಳಲಾಗ್ತದೆ. ಮಹಮ್ಮದ್ ಅಲಿ ಭಾರತಕ್ಕೆ ಹೇಗೆ ಮಹಾತ್ಮ ಗಾಂಧಿಯವರನ್ನ ರಾಷ್ಟ್ರಪಿತ ಎಂದು ಕರೆಯಲಾಗ್ತದೆ, ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲೂ ಕೂಡ ಗಾಂಧಿಯನ್ನ ಭಾರತದಲ್ಲಿ ಕರೆಯುವಂತೆ ಮಹಮ್ಮದ್ ಅಲಿ ಜಿನ್ನಾ ಅನ್ನ ಕರೆಯಲಾಗ್ತದೆ. ಎಸ್, ಮಹಮ್ಮದ್ ಅಲಿ ಜಿನ್ನಾ ಆಯ್ತು. ಮಹಾತ್ಮ ಗಾಂಧಿ ಇವ್ರದ್ದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೋಡ್ರಿ, ಇಲ್ಲಿ ಎರಡನೆಯ RTC ಅಲ್ಲಿ ಎಲ್ಲಿದೆ ನೋಡ್ರಿ, ಎರಡನೆಯ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿದವರು ಯಾರು ಅಂದ್ರೆ ನಮ್ಮ ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಭಾಗವಹಿಸ್ತಾ ಹೋಗ್ತಾರೆ. ಹೌದಲ್ಲ? ಸೆಕೆಂಡ್. ಆದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪರವಾಗಿ ಭಾಗವಹಿಸಿದಂತ ಏಕೈಕ ವ್ಯಕ್ತಿ ಆಗಿರ್ತಕ್ಕಂಥದ್ದು ಅಂತ ಕರೀತಾ ಬರ್ತೇವೆ. ಇನ್ನು ಆನಿ ಬೆಸೆಂಟ್ ನಿಮ್ಗೆಲ್ಲ ಗೊತ್ತಿದೆ ಏನಂತಂದ್ರೆ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತಂದ್ರೆ ದಟ್ ಈಸ್ ಆನಿ ಬೆಸೆಂಟ್ ಅಂತ ಕರಿತೇವೆ. ಭಾರತೀಯ ಮೊದಲು ಯಾರು ಅಂತಂದ್ರೆ ಸರೋಜಿನಿ ನಾಯ್ಡು ಅಂತ ನಾವು ಕರಿತಾ ಬರ್ತೇವೆ. ಎಸ್, ಎರಡನೇ ದುಂಡು ಮೇಜು ಅಪ್ಪಯ್ಯ ಬಂದರು. ಎರಡನೇ ದುಂಡು ಮೇಜಿನ ಸಮ್ಮೇಳನ ಎಸ್ 1917. ಗುಡ್. 1917ರಲ್ಲಿ ಯಾರು? ಆನಿ ಬೆಸೆಂಟ್ ಭಾಗವಹಿಸಿದ್ರೆ. ಇನ್ನು ಸರೋಜಿನಿ ನಾಯ್ಡು ಯಾವಾಗ ಅಂದ್ರೆ 1925ರಲ್ಲಿ ಭಾಗವಹಿಸ್ತಾ ಬರ್ತಾರೆ. ಎಸ್, ಕ್ಲಿಯರ್ ಅಲ್ವಾ?
ಅಂಬೇಡ್ಕರ್. ಅಂಡ್ ಇದ್ರ ಜೊತೆಗೆ ಇನ್ನೊಬ್ರು ಬರ್ತಾರೆ ಕರ್ನಾಟಕದಿಂದ, ಅಂದ್ರೆ ಬೇರೆ 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 ಪ್ರಾಂತ್ಯಗಳಿಂದ ಭಾರತದಲ್ಲಿ ಪ್ರತಿನಿಧಿಸಿ ಈ ಒಂದು RTCಗೆ ಹೋಗಿರ್ತಾರೆ. ಅದರಲ್ಲಿ ನಮ್ಮ ಮೈಸೂರಿನ ದಿವಾನರಾಗಿರ್ತಕ್ಕಂತಹ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಬರ್ತಾರೆ. ಅವರು ಕೂಡ ಈ 3 ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿರ್ತಾರೆ. ಅಂಡ್ ಈ ಒಂದು RTC ಇದೆ ನೋಡ್ರಿ, ಭಾರತೀಯರು ಮತ್ತು ಬ್ರಿಟಿಷರು ಒಂದೇ ಸಮಾನ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂತಹ ಒಂದು ಮೊಟ್ಟ ಮೊದಲ ಸಮಾವೇಶ ಅಂತ ಕರಿತಾ ಬರ್ತೇವೆ. ಕ್ಲಿಯರ್ ಅಲ್ವಾ? ಸಮಾವೇಶ ಅಂತ ಕರಿತಾ ಬರ್ತೇವೆ. ಕ್ಲಿಯರ್.